ನನಗೆ ಕೈಕಾಲು ಮುರಿತೀನಿ, ಮಕ ಹೊಡೆದಾಕ್ತೀನಿ, ಗುದ್ದು ಬಿಡ್ತೀನಿ ಅಂತ ಆ ರೇಂಜಿಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಕಳಪೆ ಕೊಡ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಜತ್ ಹೋಗಿ ಧನರಾಜ್ ಅವರಿಗೆ ಹೊಡಿತಾರ. ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ತುಂಬಾ ಕಿತ್ತಾಟ ನಡೀತಾ ಇದೆ ರಜತ್ ಹಾಗೂ ಧನರಾಜ್ ಅವ್ರ ಇಬ್ರು ಮಧ್ಯೆ. ಯಾಕಂತಂದ್ರೆ ಒಂದು ವಾರದಿಂದನೂ ಧನರಾಜ್ ಹಾಗೂ ರಜತ್ ಅವ್ರ ಮಧ್ಯೆ ಇಬ್ರು ಮಧ್ಯೆ ಸ್ವಲ್ಪ ಜಗಳ ನಡೀತಾ ಇತ್ತು. ಬಟ್ ಆದ್ರೆ ಇವತ್ತು ಕಳಪೆ ಕೊಡೋ ಟೈಮಲ್ಲಿ ಧನರಾಜ್ ಅವರು ರಜತ್ ಅವರಿಗೆ ಕಳಪೆ ಕೊಡ್ತಿರ್ತಾರೆ. ಅದಕ್ಕೆ ಒಂದು ಧನರಾಜ್ ಅವರು ಕಾರಣಗಳನ್ನ ಕೊಡಬೇಕಾಗುತ್ತೆ ಯಾಕೆ ಕಳಪೆ ಅಂತ. ಅಂದ್ರೆ ಧನರಾಜ್ ಅವರು ಹೇಳ್ತಾರೆ, ರಜತ್ ಅವರು ನನಗೆ ಕೈಕಾಲು ಮುರಿತೀನಿ, ಮಕ ಹೊಡೆದಾಕ್ತೀನಿ, ಗುದ್ದು ಬಿಡ್ತೀನಿ ಅಂತ ಆ ರೇಂಜಿಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಕಳಪೆ ಕೊಡ್ತಾ ಇದ್ದೀನಿ ಅಂತಂದು ಅವ್ರು ಹೇಳಿದಾಗ, ರಜತ್ ಅವರು ನೀನೇನ್ ಮಾಡಿದ್ಯಾ, ನೀನೇನ್ ಸುಮ್ಮನಿದ್ಯಾ, ನೀನು ಒಂದು ಈ ತರ ಗಲ್ಲ ಮುಟ್ಟೋ ಟೈಮಿಗೆ ನೀನೇನು ಸುಮ್ಮನೆ ಮುಟ್ಟಿದ್ಯಾ, ನನಗೆ ಏಟಾಗಿದೆ ಅಂತ ಆ ರೇಂಜಿಗೆ ಅವರು ಮಾತಾಡಿ ಒಂದೇ ಸಮಯಕ್ಕೆ ಅದು ಏನಾಗುತ್ತೆ ಅಂತಂದ್ರೆ ರಜತ್ ಅವರು ಹೋಗಿ ಧನರಾಜ್ ಅವರಿಗೆ ಹೊಡೆಯೋಕೆ ಹೋಗ್ಬಿಡ್ತಾರೆ. ಅದೇನಪ್ಪಾ ಅಂತಂದ್ರೆ WWE ನ ಪ್ರೋಗ್ರಾಮ ಅಥವಾ ಏನು ಬಿಗ್ ಬಾಸ್ ಪ್ರೋಗ್ರಾಮ ಅಂತ ಗೊತ್ತಾಗ್ತಾ ಇಲ್ಲ. ಧನರಾಜ್ ಅವರು ಕೂಡ ರಜತ್ ಮೇಲೆ ಸ್ವಲ್ಪ ಟ್ರಿಗರ್ ಮಾಡ್ತಾ ಇದಾರೆ ಅಂತ ನನಗನ್ನಿಸ್ತಾ ಇದೆ. ಬಟ್ ಆದ್ರೆ ಡಿಟೇಲ್ ಆಗಿ ಪ್ರೋಗ್ರಾಮ್ ನೋಡಿದಾಗನೇ ಗೊತ್ತಾಗುತ್ತೆ. ಯಾಕಂತಂದ್ರೆ ಪ್ರೋಮೋದಲ್ಲಿ ತೋರ್ಸೋದೇ ಒಂದಿರುತ್ತೆ, ಅಲ್ಲಿ ಇರೋದೇ ಒಂದು ರಿಯಾಲಿಟಿನೇ ಬೇರೆ ಇರುತ್ತೆ ಅಲ್ವಾ. ಯಾಕಪ್ಪ ಅಂತಂದ್ರೆ ರಜತ್ ಅವ್ರು ಹೇಳ್ತಾರೆ, ನೀನ್ ಮುಟ್ಟಿ ನೋಡು, ಹೊಡಿಲಿಲ್ಲ ಅಂತಂದ್ರೆ ಅವಾಗ ಹೇಳು, ಮುಖ ಮೂತಿ ಎಲ್ಲ ಹೊಡೆದಾಕ್ಬಿಡ್ತೀನಿ ಅಂತ ಅಂದು ಹೇಳ್ತಾರೆ. ಅವರು ಏನ್ ಮಾಡ್ತಾರ ಅವಾಗ ಗೊತ್ತಾಗ್ಲಿಲ್ಲ. ಬಟ್ ಒಂದೇ ಸಮ ರಜತ್ ಅವರು ಹೋಗಿ ಹೊಡೆಯೋಕೆ ಹೋಗ್ಬಿಡ್ತಾರೆ ಫೋರ್ಸ್ ಅಲ್ಲಿ. ನನಗನ್ಸಿದ ಮಟ್ಟಿಗೆ ತುಂಬಾ ರೂಢ್ ಆಗಿ ಆಡ್ತಾ ಇದ್ದಾರೆ ರಜತ್ ಅವರು ಕೂಡ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ವಾರ ಸುದೀಪ್ ಅವರು ಹೇಳೋಕ್ ಆಗೋದಿಲ್ಲ, ನೀವು ಕೈ ಮಾಡಬೇಡಿ, ನೀವು ಮಾತಲ್ಲಿ ನಿಗಾ ಇರ್ಲಿ ಅಂತ ಹೇಳೋಕ್ ಆಗೋದಿಲ್ಲ. ಹಾಗಾಗಿ ಅವರಾಗಿನೇ ರಜತ್ ಅವರು ಕಂಟ್ರೋಲ್ ಮಾಡ್ಕೊಂಡು ಮಾತಾಡಬೇಕು. ಹಾಗೆ ಧನರಾಜ್ ಅವರು ಕೂಡ ಸ್ವಲ್ಪ ನೋಡಿ ಮಾತಾಡಬೇಕಾಗುತ್ತೆ. ಯಾಕಂತಂದ್ರೆ ಅವರಿಗೂ ಮೆಂಟಲಿ ಟ್ರಿಗರ್ ಆಗಿದೆ. ಹಾಗಾಗಿ ಅವರು ತುಂಬಾ ಎದುರೆದುರು ಮಾತಾಡ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಇಷ್ಟು ದಿನದಿಂದ ಯಾರ ಜೊತೆನೂ ಅವರು ಅಷ್ಟರ ಮಟ್ಟಿಗೆ ಮಾತಾಡಿಲ್ಲ. ಇವತ್ತು ನೋಡೋದಾದ್ರೆ ತುಂಬಾ ಟ್ರಿಗರ್ ಮಾಡ್ತಾ ಇದ್ದಾರೆ ರಜತ್ ಅವ್ರ ಮೇಲೆ ಅಂತ ಹೇಳ್ಬೋದು. ಇನ್ನು ನಾಳೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಈ ಒಂದು ಟಾಪಿಕ್ ತುಂಬಾ ನಡೆಯುತ್ತೆ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ಬೋದು. ನನಗನ್ಸಿದ ಮಟ್ಟಿಗೆ ರಜತ್ ಅವರು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ರೆ ಚೆನ್ನಾಗಿ. ಯಾಕಂದ್ರೆ ಟ್ರಿಗರ್ ಮಾಡೋರು ಮಾಡ್ತಿರ್ತಾರೆ. ಬಟ್ ಆದ್ರೆ ನಿಮ್ಮ ಬಾಯಿ, ನಿಮ್ಮ ಕೈ ಕಂಟ್ರೋಲ್ ಆಗಿರ್ಬೇಕು. ಬಾಡಿ ಇದೆ ಅಂತ ತೋರ್ಸೋಕ್ ಹೋದ್ರೆ ಅಲ್ಲಿ ಬಾಡಿ ಪ್ರದರ್ಶನ ನಡೆಯೋದೇ ಇಲ್ಲ. ಅಲ್ಲಿ ಏನಿದ್ರು ಬ್ರೈನ್ ಪ್ರದರ್ಶನ ಮಾತ್ರ ನಡೆಯುತ್ತೆ ಅಲ್ವಾ. ಓಕೆ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಜತ್ ಹೋಗಿ ಧನರಾಜ್ ಅವರಿಗೆ ಹೊಡಿತಾರ ನೋಡೋದು ಬಾಕಿ ಇದೆ ಅಲ್ವಾ. ಓಕೆ ಸ್ನೇಹಿತರೆ, ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿಗೋಣ, ಬಾಯ್.